ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಆ ಸಮುದಾಯಕ್ಕೆ ಕೊಂಚ ಬೇಸರ ಇರೋದು ಗೊತ್ತಿರೋ ಸಂಗತಿ. ಇದೇ ವಿಚಾರವನ್ನ ಮಾತನಾಡೋ ಸಂದರ್ಭದಲ್ಲಿ ಸ್ವಾಮೀಜಿಯೊಬ್ಬರು ಮುಖ್ಯಮಂತ್ರಿಗಳನ್ನ ಹೀನಾಮಾನವಾಗಿ ಬೈದಿರುವ ಘಟನೆ ನಡೆದು ಹೋಗಿದೆ. ಲಫಂಗ ಅನ್ನೋ ಪದವನ್ನ ಬಳಕೆ ಮಾಡಿ ಮುಖ್ಯಮಂತ್ರಿಗಳನ್ನ ಜರೆದಿದ್ದಾರೆ. ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ವಿಜಯಪುರದ ಮನಗೂಳಿ ಹಿರೇಮಠದ ಪೀಠಾಧಿಪತಿಗಳು. ಲಫಂಗ ಸಿಎಂ ಮೀಸಲಾತಿಯನ್ನ ನೀಡೋದಿಲ್ಲ ಅಂತ ಹೇಳಿ ನಾನು ಶ್ರೀಗಳಿಗೆ ಮುಂಚೆನೇ ಹೇಳಿದ್ದೆ ಅಂತ ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸ್ವಾಮೀಜಿ. ಇನ್ನು ಸಿಎಂ ಸಿದ್ದರಾಮಯ್ಯ ಕಪಾಳಕ್ಕೆ ಹೊಡಿತಾ ಇದ್ದೆ, ಜಯಮೃತ್ಯುಂಜಯ ಶ್ರೀಗಳ ಹೆಗಲ ಮೇಲೆ ಕೈ ಹಾಕಿದ್ರು. ನಾನಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರ ಕಪಾಳಕ್ಕೆ ಹೊಡಿತಿದ್ದೆ, ಆದರೆ ಶ್ರೀಗಳು ಸುಮ್ಮನೆ ಇದ್ರು ಅಂತ ಹೇಳಿ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸಂಗನ ಬಸವ ಶಿವಾಚಾರ್ಯರು. ಸಿಎಂ ವಿರುದ್ಧ ಏಕವಚನದಲ್ಲೇ ನಿಂದಿಸಿದ್ದಾರೆ ಸ್ವಾಮೀಜಿ. ನಾ ಕೂಡಸಂ ಸ್ವಾಮಿಗಳಿಗೆ ಭಾಳ ಸಲ ಹೇಳೀನಿ, ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ತೀನಿ. ನಾ ಲಪಂಗದಾನ ಭಾಳ ಲಪಂಗ. ಎಂಥ ಲಪಂಗದಾನಂದ್ರೆ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ. ಇವ್ರು ಸುಮ್ ಕೂತವ್ರು ಇವ್ರಿಗೆ 2A ಹೋರಾಟ ಮಾಡಂತ ಎಬ್ಬಿಸ್ತಾವನೇ ಅವನೇ ಪುಣ್ಯಾತ್ಮವ. ಮತ್ತು ಒಂದು ಇವ್ರು BM ಪಾಟೀಲ್ರು ಹೋಗಿದ್ರು ಬೆಂಗಳೂರಾಗ. ಸ್ವಾಮಿಗಳು ಯಾರು ಹೆಗಲ ಮೇಲೆ ಕೈ ಹಾಕ್ತಾರನ್ರಿ? ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾರಣ್ಣ? ಯಾರು ಸ್ವಾಮಿಗಳು ಭಕ್ತರು ಹೆಗಲ ಮೇಲೆ ಕೈ ಹಾಕ್ಬೋದು. ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗೆ ಬರ್ತಾನ, ನಮ್ಮ ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾನೆ. ನಾ ಅದು ಕಪಾಳಿ ಹೊಡ್ಬಿಟ್ಟೆ ಸರಿ ಸೈಡ್ ಅಂತಿದ್ದೆ ನಾನು. ಯಾಕಂದ್ರೆ ಒಬ್ಬ ಸ್ವಾಮಿಗಳ ಸ್ಥಾನಮಾನ ಇರ್ತೈತೆ. ಯಾವಾಗ ಸ್ವಾಮೀಜಿಯವರ ಈ ಭಾಷಣದ ತುಣುಕು ವಿಡಿಯೋ ವೈರಲ್ ಆಯಿತು, ಯಾವಾಗ ವಿವಾದಕ್ಕೆ ಕಾರಣವಾಗ್ತಿದೆ ಅನ್ನೋದು ಗೊತ್ತಾಯಿತು, ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿರುವ ಬಗ್ಗೆ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸ್ವಾಮೀಜಿ. ವಿವಾದದ ಬಳಿಕ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೇಳಿಕೆಯನ್ನ ವಾಪಸ್ ಪಡೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಸ್ವಾಮೀಜಿ. ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ. ವಿಜಯಪುರ ಜಿಲ್ಲೆ ರೋಣಿಹಾಳ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದ್ರೆ ಹಾಲು ಮತ್ತು ಸಮಾಜ ST ಸಲಹೆ ಹೋರಾಟ ಮಾಡ್ತಾ ಇದೆ, ಪಂಚಮಸಾಲಿ ಸಮಾಜ 2A ಸಲಹೆ ಹೋರಾಟ ಮಾಡ್ತಾ ಇದೆ. ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋವುದಿಂದ ನಾವು ಸಿದ್ದರಾಮಯ್ಯನವರಿಗೆ 2 ಶಬ್ದಗಳನ್ನು ಬಳಸಿದ್ದೇವೆ. ಅದಕ್ಕೆ 2 ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು, ಅವರ ಸ್ಥಾನಕ್ಕೆ ಅದು ನಾವು ಬಳಸಿದ ಶಬ್ದಗಳು ಅವ್ರಿಗೆ ಯೋಗ್ಯ ಅಲ್ಲ. ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋವು ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು 2 ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಆ ಸಮುದಾಯಕ್ಕೆ ಕೊಂಚ ಬೇಸರ ಇರೋದು ಗೊತ್ತಿರೋ ಸಂಗತಿ. ಇದೇ ವಿಚಾರವನ್ನ ಮಾತನಾಡೋ ಸಂದರ್ಭದಲ್ಲಿ ಸ್ವಾಮೀಜಿಯೊಬ್ಬರು ಮುಖ್ಯಮಂತ್ರಿಗಳನ್ನ ಹೀನಾಮಾನವಾಗಿ ಬೈದಿರುವ ಘಟನೆ ನಡೆದು ಹೋಗಿದೆ. ಲಫಂಗ ಅನ್ನೋ ಪದವನ್ನ ಬಳಕೆ ಮಾಡಿ ಮುಖ್ಯಮಂತ್ರಿಗಳನ್ನ ಜರೆದಿದ್ದಾರೆ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ, ವಿಜಯಪುರದ ಮನಗೂಳಿ ಹಿರೇಮಠದ ಪೀಠಾಧಿಪತಿಗಳು. ಲಫಂಗ ಸಿಎಂ ಮೀಸಲಾತಿಯನ್ನ ನೀಡೋದಿಲ್ಲ ಅಂತ ಹೇಳಿ ನಾನು ಶ್ರೀಗಳಿಗೆ ಮುಂಚೆನೇ ಹೇಳಿದ್ದೆ ಅಂತ ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸ್ವಾಮೀಜಿ. ಇನ್ನು ಸಿಎಂ ಸಿದ್ದರಾಮಯ್ಯ ಕಪಾಳಕ್ಕೆ ಹೊಡಿತಾ ಇದ್ದೆ, ಜಯಮೃತ್ಯುಂಜಯ ಶ್ರೀಗಳ ಹೆಗಲ ಮೇಲೆ ಕೈ ಹಾಕಿದ್ರು. ನಾನಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರ ಕಪಾಳಕ್ಕೆ ಹೊಡಿತಿದ್ದೆ, ಆದರೆ ಶ್ರೀಗಳು ಸುಮ್ಮನೆ ಇದ್ರು ಅಂತ ಹೇಳಿ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸಂಗನ ಬಸವ ಶಿವಾಚಾರ್ಯರು. ಸಿಎಂ ವಿರುದ್ಧ ಏಕವಚನದಲ್ಲೇ ನಿಂದಿಸಿದ್ದಾರೆ ಸ್ವಾಮೀಜಿ. ನಾ ಕೂಡಸಂ ಸ್ವಾಮಿಗಳಿಗೆ ಭಾಳ ಸಲ ಹೇಳೀನಿ, ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ತೀನಿ. ನಾ ಲಪಂಗದಾನ ಭಾಳ ಲಪಂಗ. ಎಂಥ ಲಪಂಗದಾನಂದ್ರೆ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ. ಇವ್ರು ಸುಮ್ ಕೂತವ್ರು ಇವ್ರಿಗೆ 2A ಹೋರಾಟ ಮಾಡಂತ ಎಬ್ಬಿಸ್ತಾವನೇ ಅವನೇ ಪುಣ್ಯಾತ್ಮವ. ಮತ್ತು ಒಂದು ಇವ್ರು BM ಪಾಟೀಲ್ರು ಹೋಗಿದ್ರು ಬೆಂಗಳೂರಾಗ. ಸ್ವಾಮಿಗಳು ಯಾರು ಹೆಗಲ ಮೇಲೆ ಕೈ ಹಾಕ್ತಾರನ್ರಿ? ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾರಣ್ಣ? ಯಾರು ಸ್ವಾಮಿಗಳು ಭಕ್ತರು ಹೆಗಲ ಮೇಲೆ ಕೈ ಹಾಕ್ಬೋದು. ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗೆ ಬರ್ತಾನ, ನಮ್ಮ ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾನೆ. ನಾ ಅದು ಕಪಾಳಿ ಹೊಡ್ಬಿಟ್ಟೆ ಸರಿ ಸೈಡ್ ಅಂತಿದ್ದೆ ನಾನು. ಯಾಕಂದ್ರೆ ಒಬ್ಬ ಸ್ವಾಮಿಗಳ ಸ್ಥಾನಮಾನ ಇರ್ತೈತೆ. ಯಾವಾಗ ಸ್ವಾಮೀಜಿಯವರ ಈ ಭಾಷಣದ ತುಣುಕು ವಿಡಿಯೋ ವೈರಲ್ ಆಯಿತು, ಯಾವಾಗ ವಿವಾದಕ್ಕೆ ಕಾರಣವಾಗ್ತಿದೆ ಅನ್ನೋದು ಗೊತ್ತಾಯಿತು,
ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿರುವ ಬಗ್ಗೆ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸ್ವಾಮೀಜಿ. ವಿವಾದದ ಬಳಿಕ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೇಳಿಕೆಯನ್ನ ವಾಪಸ್ ಪಡೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಸ್ವಾಮೀಜಿ. ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ ಸಂಗನಬಸವ ಶಿವಾಚಾರ್ಯ ಸ್ವಾಮೀಜಿ. ವಿಜಯಪುರ ಜಿಲ್ಲೆ ರೋಣಿಹಾಳ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದ್ರೆ ಹಾಲು ಮತ್ತು ಸಮಾಜ ST ಸಲಹೆ ಹೋರಾಟ ಮಾಡ್ತಾ ಇದೆ, ಪಂಚಮಸಾಲಿ ಸಮಾಜ 2A ಸಲಹೆ ಹೋರಾಟ ಮಾಡ್ತಾ ಇದೆ. ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋವುದಿಂದ ನಾವು ಸಿದ್ದರಾಮಯ್ಯನವರಿಗೆ ಎರಡು ಶಬ್ದಗಳನ್ನು ಬಳಸಿದ್ದೇವೆ. ಅದಕ್ಕೆ ಅವೆರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು, ಅವರ ಸ್ಥಾನಕ್ಕೆ ಅದು ನಾವು ಬಳಸಿದ ಶಬ್ದಗಳು ಅವ್ರಿಗೆ ಯೋಗ್ಯ ಅಲ್ಲ. ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋವು ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು ಎರಡು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.